ವರುಣನ ಆರ್ಭಟಕ್ಕೆ ಫಯಾಜಾಬಾದ್ಗೆ ಜಲ ದಿಗ್ಬಂಧನ ಎದುರಾಗಿದೆ. ಮಳೆ ನೀರು, ಕೊಳಚೆ ನೀರು ಏರಿಯಾಗೆ ನುಗ್ಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಚಿಕ್ಕ ಚಿಕ್ಕ ಮಳೆಗೂ ಕೂಡ ಮನೆ ಬಿಟ್ಟು ಓಡುವಂತಹ ಪರಿಸ್ಥಿತಿ ಜನರಿಗೆ ನಿರ್ಮಾಣ ಆಗುತ್ತಿದೆ. ರಸ್ತೆ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕೂಡ ಕ್ಯಾರೆ ಅಂತ ಇಲ್ಲ ಅಲ್ಲಿನ ಅಧಿಕಾರಿಗಳು. ಪಾಲಿಕೆಯ ನಿರ್ಲಕ್ಷ್ಯಕ್ಕೆ 15 ವರ್ಷಗಳಿಂದ ಇದೇ ಅವ್ಯವಸ್ಥೆ ಇದೆ ಅಂತಿದ್ದಾರೆ. ನೋಡ್ತಾ ಇದ್ದೀರಾ, ಯಾವುದೋ ದೊಡ್ಡ ಪ್ರವಾಹ ಬಂದಿದೆಯೇನೋ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿ. ಬೆಂಗಳೂರಿನ ದೃಶ್ಯ ನೀವು ನೋಡ್ತಾ ಇರೋದು, ಸ್ಪೆಷಲಿ ಈ ಕೇದಾರನಾಥದ ದೃಶ್ಯಗಳು. ಪ್ರವಾಹ ಬಂದಂತಹ ಸಂದರ್ಭದಲ್ಲಿ ಈ ರೀತಿ ನೀರು ಉಕ್ಕಿ ಹರಿಯೋದನ್ನು ನಾವು ಗಮನಿಸಿರ್ತೀವಿ. ಆದರೆ ಅಲ್ಲಿ ಸಂಪ್ ನೀರು, ಮಳೆ ನೀರು ಎಲ್ಲ ಸೇರಿಕೊಂಡು ಮನೆಗಳಿಗೆ ನುಗ್ತಾ ಇದೆ. ಒಂದು ಸಣ್ಣ ಮಳೆ ಬಂದರೂ ಕೂಡ ಇದೇ ಪರಿಸ್ಥಿತಿ ಇರುತ್ತೆ ಅಂತ ಹೇಳಿ ಜನ ಹೈರಾಣಾಗಿ ಹೋಗಿದ್ದಾರೆ. ಇನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನಾವು ಮಳೆಗೆ ರೆಡಿ ಆಗಿದ್ದೀವಿ, ಎಲ್ಲವೂ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರು. ಇನ್ನು ಉಸ್ತುವಾರಿ ಸಚಿವರು ಡಿ.ಕೆ. ಶಿವಕುಮಾರ್ ಅವರು ಕೂಡ ರೌಂಡ್ಸ್ ಹಾಕಿದ್ದೇನು ಅಥವಾ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನು, ಆದರೆ ಅದೆಲ್ಲವೂ ಎಲ್ಲಿ ಹೋಯಿತು? ಅಧಿಕಾರಿಗಳು ನಿಜವಾಗ್ಲೂ ಕೆಲಸ ಮಾಡಿದ್ದಾರಾ ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರ ಮಳೆ ಬಂದಂತಹ ಸಂದರ್ಭದಲ್ಲಿ ದೊರೆಯುತ್ತೆ. ನೋಡ್ತಾ ಇದ್ದೀರಿ ನೀವು ದೃಶ್ಯ. ನೋಡಿ, ಈ ಮೋರಿಗೆ ಏನಕ್ಕಾದ್ರೂ ವ್ಯವಸ್ಥೆ ಮಾಡಿ. ಇದು ಸೊಳ್ಳೆ ಬತ್ತೈತೆ, ಮಕ್ಕಳವ್ರೆ ಮೋರಿಗೆ ಬಿದ್ದರೆ ಯಾರು ಜವಾಬ್ದಾರಿ? ನಿಮಗೆ ವಾಸನೆ ಹೊಡಿತೈತೆ. ನಾವು 30 ವರ್ಷದಲ್ಲಿ ಹೆಂಗೆ ಬದುಕೋದು ಅಲ್ವಾ? ಇದಕ್ಕೇನಾದರೂ ವ್ಯವಸ್ಥೆ ಮಾಡಿದ್ರೆ ಪರವಾಗಿಲ್ಲ. ಕಾಸು ಕಮಿಷನು ಅದು ಇದು ಅಂದ್ಕೊಂಡು ದುಡ್ಡು ಮಾಡ್ಕೋತಾರಲ್ಲ, ಇದನ್ನು ಯಾರು ನೋಡೋರು? ಸರ್ಕಾರ ಐತೆ ಅಂತೀವಿ, ಸರ್ಕಾರ ನೋಡ್ರಿ ಹಿಂಗೈತೆ. ಅವ್ರದ್ದೇನೋ ಬಂದೋಬಸ್ತ್ ಮಾಡ್ಕೊತಾರೆ. ನಮ್ಮನ್ನು ಯಾರು ಬಂದೋಬಸ್ತ್ ಮಾಡೋದು? ನಾನು ಇಲ್ಲಿದ್ದೀನಿ, 30 ವರ್ಷದಿಂದ ಇದ್ದೀನಿ. ಸುಮಾರು ಒಂದು ಬರ್ತಾನೆ, ಆ ಮೋರಿಗೆ ಕಿತ್ತಾಕ್ತಾನೆ, ಈ ಮೋರಿಗೆ ಕಿತ್ತಾಕ್ತಾನೆ, ಇದನ್ನು ಮಾಡ್ತಾನೆ, ಆ ಕಾಸು ಮಾಡ್ಕೊಂಡು ಕಾಂಟ್ರಾಕ್ಟ್ರು ಹೋಯ್ತಾ ಇರ್ತಾನೆ. ಅಲ್ಲ, ನಾವು ಹೇಳೋದೇನು, ಸರ್ಕಾರ ಇನ್ನೊಂದು ಅಂದರೆ ನಮಗೆ ಸಮಸ್ಯೆ ಬಗೆಹರಿಸ್ಬೇಕು. ಸುಮ್ಮನೆ ಕೂತ್ಕೊಂಡು ಇದು ಮಾಡಿಕೊಂಡು ಅದು ಇದು ಅವ್ರಿಗೆ ಟೀಕೆ ಮಾಡೋದಲ್ಲ. ಅಧಿಕಾರಿಗಳಿಗೆ ಬಂದು ನೋಡಿ ಇದು ಈ ಸದ ಮುಚ್ಚಬೇಕು, ಮುಚ್ಚಿ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. ಅಷ್ಟೇ ನಾವು ಕೇಳೋದು. ಮಳೆ ಯಾವಾಗ ಬರುತ್ತೆ ಆವಾಗ ನೀರು ಜಾಸ್ತಿ ಓವರ್ಫ್ಲೋ ಆಗುತ್ತೆ. ಎಲ್ಲ ಕಡೆಯಿಂದ ಬರುತ್ತೆ, ಬಂಗಶಕರಿಂದ ಬರುತ್ತೆ, ಇಂದಿರಾ ಗಾಂಧಿ ಸರ್ಕಲ್, ಜೆ ಪಿ ನಗರ್ 6 ಫೇಸಿಂದ ಎಲ್ಲ ನೀರು ಇಲ್ಲೇ ಬರುತ್ತೆ. ಇದು ಎಲ್ಚನಹಳ್ಳಿ ನೀರು ಇಲ್ಲೇ ಬರುತ್ತೆ. ಅದರಿಂದ ಏನಾಗಿದೆ ಅಂದರೆ 2 ಮೋರಿಗೆ ಬಂದುಬಿಟ್ಟು 1 ಮೋರಿಗೆ ಅಟ್ಯಾಚ್ ಆಗಿದೆ. ಆವಾಗ ಅವ್ರು ಏನು ಮಾಡಿದ್ದಾರೆ ಅಂದರೆ ಅವ್ರ ಕೆಲಸ ಅನುಕೂಲ ಆಗಿಬಿಟ್ಟು ಅಂತ 2 ಮೋರಿ ತಂದು 1 ಮೋರಿಗೆ ಅಟ್ಯಾಚ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಅದರಿಂದ ಏನಾಗುತ್ತೆ, ಎಲ್ಲ ನೀರು ಇಲ್ಲಿಂದ ಬರೋ ಇದಾಗುತ್ತೆ, ಆ ಮನೆಯಲ್ಲೆಲ್ಲ ನುಗ್ಗುತ್ತೆ. ಅದು ಸಮಸ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾಯಿದೆ. ಇದ್ರ ಬಗ್ಗೆ ಯಾರು ಅಷ್ಟೊಂದು ಗಮನ ಕೊಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.